ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 12 ನ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಫಸ್ಟ್ ಕಂಡಂತಹ ಟಾಪಿಕ್ ಕಳವಳ ಮೂಡಿಸಿದ ಪ್ರಧಾನಿ ಸಲಹೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದಿಷ್ಟು ಮಾತನಾಡಿದ್ದಾರೆ, ಒಂದಿಷ್ಟು ಸಲಹೆಗಳನ್ನ ನೀಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ವಿದೇಶಿ ವಿನಿಮಯ ಸಂಗ್ರಹವನ್ನು ಉಳಿಸುವ ಉದ್ದೇಶದಿಂದ ಮಿತವ್ಯಯವಾದ ವಿವಿಧ ಕ್ರಮಗಳನ್ನು ಅನುಸರಿಸುವಂತೆ ಪ್ರಧಾನಿ ಮೋದಿ ಅವರ ಕರೆ ನೀಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ ಇಲ್ಲಿ. ಇದ್ರ ಬಗ್ಗೆ ನಾಳಿನ ಪೇಪರ್ ಅಲ್ಲಿ ಅಂದ್ರೆ ಮೇ 13th ಪೇಪರ್ ಅಲ್ಲಿ ಹೆಚ್ಚಿನ ಡೀಟೇಲ್ಸ್ ಬರೋ ಸಾಧ್ಯತೆ. ಅಲ್ಲಿವರೆಗೂ ವೇಟ್ ಮಾಡಿ, ಅದು ಬಂದಾಗ ಪೂರ್ತಿ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ನೀಡ್ತೀನಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ಇದು ಸ್ವಲ್ಪ ನೀವು ನೋಡ್ಕೊಳ್ಬಹುದು. ಹಾಗೆ ಇದು ಸ್ವಲ್ಪ ಪಿಕ್ಚರ್ ಸರಿಯಾಗಿಲ್ಲ. ಜುಲೈ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಏನು ಮಹಾತ್ಮ ನರೇಗಾ ಬದಲು ವಿಬಿಜಿ ರಾಮ್ಜಿಯನ್ನ ತಂದ್ರು. ಅದು ಜುಲೈ 1ರಿಂದ ಆರಂಭಗೊಳ್ಳಲಿದೆ. ಅಲ್ಲಿ ಜುಲೈ 1ರಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆ ನರೇಗಾ ರದ್ದಾಗಲಿದ್ದು, ಇದರ ಬದಲಿಗೆ ವಿಬಿಜಿ ರಾಮ್ಜಿ ಜಾರಿಯಾಗಲಿದೆ. ಇದು ಸ್ವಲ್ಪ ನೋಡ್ಕೊಳ್ಳಿ, ಯಾವಾಗ್ರಿಂದ ವಿಬಿಜಿ ರಾಮ್ಜಿ ಜಾರಿ ಆಗುತ್ತೆ ಮತ್ತೆ ನರೇಗಾ ಅನ್ನೋದು ಯಾವಾಗ ರದ್ದಾಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಇಲ್ಲೊಂದು ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ, ತುಟಿ ಭತ್ಯೆ ಶೇಕಡ 1.5 ಹೆಚ್ಚಳ. ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತರ ತುಟ್ಟಿ ಭತ್ಯೆಯನ್ನು 2026 ಜನವರಿ 1ರಿಂದಲೇ ಪೂರ್ವಾನ್ವಯವಾಗುವಂತೆ ಶೇಕಡ 1.5 ಹೆಚ್ಚಳ ಮಾಡಿ ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದ್ದು, ಸರ್ಕಾರಿ ನೌಕರರ ಶೇಕಡ 14.25 ಇದ್ದ ತುಟ್ಟಿ ಭತ್ಯೆ ಮುಂದಿನ ದಿನಗಳಲ್ಲಿ 15.75ಗೆ ಏರಲಿದೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಮತ್ತೆ ಸ್ವಲ್ಪ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆ ನಡೀತಿದೆ. ಸೂರ್ಯನಗರ 4ನೇ ಹಂತ 80,000 ಆಸನಗಳಿರುವ ಕ್ರಿಕೆಟ್ ಸ್ಟೇಡಿಯಂ ಬೆಂಗಳೂರಿಂದು ಮುಖ್ಯಮಂತ್ರಿ ಅವರಿಂದ ಶಂಕುಸ್ಥಾಪನೆ ಆಗಲಿದೆ. ಸ್ವಲ್ಪ ನೋಡ್ಕೊಳ್ಳಿ, ಎಷ್ಟು ಸಾಕು. ಇದು ದೌರ್ಜನ್ಯ ಶಿಕ್ಷೆ ಪ್ರಮಾಣ ಕನಿಷ್ಠ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಜನರ ಮೇಲೆ ದೌರ್ಜನ್ಯ 2016 ಪ್ರಕರಣಗಳು, 1ರಷ್ಟೇ ಶಿಕ್ಷೆ. ಹಿಂದಿನ ದಿವಸನೇ ನಾನು ಹೇಳಿದ್ದೆ, ರಾಷ್ಟ್ರೀಯ ಅಪರಾಧಗಳ ದಾಖಲೆಗಳ ಬ್ಯೂರೋನಿಂದ ಭಾರತದಲ್ಲಿ ಅಪರಾಧ ವರದಿ 2024 ಬಿಡುಗಡೆ ಆಗಿತ್ತು. ಅದ್ರ ಪ್ರಕಾರ 2024ರಲ್ಲಿ 2016 ಪ್ರಕರಣಗಳು ದಾಖಲಾಗಿದ್ವು. ಯಾವುದು ಪರಿಶಿಷ್ಟ ಜಾತಿಯ ಜನರ ಮೇಲೆ ದೌರ್ಜನ್ಯ ಆಗಿದ್ದು, ಅದರಲ್ಲಿ 1 ಪ್ರಕರಣಕ್ಕೆ ಮಾತ್ರ ಶಿಕ್ಷೆಯಾಗಿದೆ. ಇದು ಸ್ವಲ್ಪ ಗಂಭೀರವಾದ ವಿಷಯನೇ, ಸ್ವಲ್ಪ ನೋಡ್ಕೊಳ್ಳಿ, ಬೇಕಾಗಬಹುದು ನಿಮ್ಗೆ. ಈ ವರದಿ ಬಗ್ಗೆ ಇನ್ನೇನು ಡೀಟೇಲ್ಸ್ ಬರ್ತಾನೆ ಇರುತ್ತೆ, ಆದಷ್ಟು ನೋಡ್ಕೊಂಡು ಇಟ್ಕೊಳ್ಳಿ, ಬೇಕಾಗ್ಬೋದು. ಇತ್ತೀಚೆಗೆ ಬಿಡುಗಡೆ ಆದ ವರದಿ ಇದು. ವೀರಪ್ಪನ್ ಸೆರೆ ಸಿಬ್ಬಂದಿಗೆ ಬಹುಮಾನ ಕೊಡಿ. ಕಾಡುಗಳ ವೀರಪ್ಪನ್ ಹಿಡಿಯಲು ನೇಮಕಗೊಂಡಿದ್ದ ವಿಶೇಷ ಕಾರ್ಯಾಚರಣಾ ಪಡೆಯ ಭಾಗವಾಗಿದ್ದ 72 ಮಂದಿಗೆ ಬಹುಮಾನ ಮೊತ್ತವನ್ನು 3 ತಿಂಗಳೊಳಗೆ ಪಾವತಿಸಬೇಕೆಂದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮತ್ತು ಅರಣ್ಯ ಇಲಾಖೆಗೆ ನಿರ್ದೇಶಿಸಿದೆ. ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳ ರಕ್ಷಣಾ ಕಾಯ್ದೆ ತಿದ್ದುಪಡಿ ಪ್ರಶ್ನಿಸಿದ ಅರ್ಜಿ. ಲೈಂಗಿಕ ಅಲ್ಪಸಂಖ್ಯಾತರಿಗೆ ಚಿಕಿತ್ಸೆ ಮುಂದುವರಿಸಿ. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಸ್ವಲ್ಪ ಇದೆ ನೋಡಿ. ವೈದ್ಯಕೀಯ ಶಿಷ್ಟಾಚಾರದ ಪ್ರಕಾರ ಅರ್ಜಿದಾರರಿಗೆ ನೀಡಲಾಗುತ್ತಿರುವ ಹಾರ್ಮೋನ್ ಬದಲಿ ಚಿಕಿತ್ಸೆ ಮುಂದುವರಿಸಲು ಅನುಮತಿ ನೀಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಸಂಬಂಧಿಸಿದ ವೈದ್ಯರು ಮತ್ತು ವೈದ್ಯಕೀಯ ಅಧಿಕಾರಿಗಳು ಅಂತಹ ಚಿಕಿತ್ಸೆಯನ್ನು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಆದೇಶಿಸಿದೆ. ಅರ್ಜಿದಾರರಿಗೆ ನೀಡಲಾಗುತ್ತಿರುವ ಚಿಕಿತ್ಸೆ ಮುಂದುವರಿಕೆ ಹಾಲಿ ಅರ್ಜಿಯ ನಿರ್ಧಾರ ಮತ್ತು ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಆದೇಶಕ್ಕೆ ಒಳಪಟ್ಟಿರುತ್ತದೆ ಎಂದು ಇದೇ ವೇಳೆ ಸ್ಪಷ್ಟಪಡಿಸಿರುವ ನ್ಯಾಯಪೀಠ ವಿಚಾರಣೆಯನ್ನು ಬೇಸಿಗೆ ರಜೆ ಮುಂದೂಡಿದೆ. ಸ್ವಲ್ಪ ಡೀಟೇಲ್ಸ್ ನೋಡ್ಕೊಳ್ಳಿ. ಇದು ಟ್ರಾನ್ಸ್ಜೆಂಡರ್ ಅವರು ಪೂರ್ತಿ ತಾವು ಹೆಣ್ಣಾಗಿ ಬದಲಾಗೋಕೆ ಹಾರ್ಮೋನ್ ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಅವರು ಒಪ್ಪಿದ್ರೆ ವೈದ್ಯರು ಅದಕ್ಕೆ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ, ಬೇಕಾಗ್ಬೋದು. ಇದು ನೋಡಿ, ಸಂಘರ್ಷ
ರೂಪಾಯಿ 3.59 ಲಕ್ಷ ಕೋಟಿ ವಿದೇಶಿ ವಿನಿಮಯ ಸಂಗ್ರಹ ಇಳಿಕೆ. ಇದು ಒಂದು ವರದಿ ಬಂದಿದೆ ನೋಡಿ. ಸಂಗ್ರಹ ಅಂದಾಜು 3.59 ಲಕ್ಷ ಕೋಟಿ ಇಳಿಕೆಯಾಗಿದೆ. ವಿದೇಶಿ ವಿನಿಮಯ ಮೀಸಲು ಸಂಗ್ರಹವು 69.35 ಲಕ್ಷ ಕೋಟಿ $728 ಬಿಲಿಯನ್ ಇತ್ತು. ಯಾವಾಗ? ದಿನ ಸಂಘರ್ಷ ಶುರುವಾಗೋದಕ್ಕಿಂತ ಮುಂಚಿನ ದಿನ ಇದೆ, ಫೆಬ್ರವರಿ 27ರಂದು. ಈಗ ಪ್ರಸ್ತುತ ಮೇ 1ರ ವೇಳೆಗೆ ಇದು ವಿದೇಶಿ ವಿನಿಮಯ ಮೀಸಲು ಸಂಗ್ರಹ 65.76 ಲಕ್ಷ ಕೋಟಿಗೆ ಇಳಿಕೆಯಾಗಿದೆ. $690 ಬಿಲಿಯನ್ ಗೆ ಇಳಿಕೆಯಾಗಿದೆ. ನಂತರ ಸ್ವಲ್ಪ ಕೊಟ್ಟಿದ್ರೆ ಇದು ನೋಡ್ಕೊಳ್ಳಿ. ಹಾಗೆ ಇದು ಸ್ಕಾಟ್ಲೆಂಡ್ ಸಂಸತ್ತು ಭಾರತೀಯ ವಿದ್ಯಾರ್ಥಿ ಆಯ್ಕೆ. ವಿದ್ಯಾರ್ಥಿ ವೀಸಾದಲ್ಲಿ 4 ವರ್ಷಗಳಿಗಾಗಿ ಸ್ಕಾಟ್ಲೆಂಡ್ಗೆ ತೆರಳಿದ್ದ PhD ವಿದ್ಯಾರ್ಥಿಯಾದ ತಮಿಳುನಾಡಿನ ಕ್ಯೂ ಮಣಿವಣ್ಣನ್ ಈಗ ಸ್ಕಾಟ್ಲೆಂಡಿನ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇವ್ರ ಬಗ್ಗೆ ಸ್ವಲ್ಪ ನಿಂತ್ಕೊಳ್ಳಿ. ಹೆಸರು ಮತ್ತೆ ಎಲ್ಲಿ ಅನ್ನೋದನ್ನ ಸ್ವಲ್ಪ ಇಂಪಾರ್ಟೆಂಟ್ ಆಗೋದು. ಇದಿಷ್ಟು ನಾನು ಗುರುತಿಸಿದ್ದು ಇವತ್ತು ನ್ಯೂಸ್ ಪೇಪರ್ ನಲ್ಲಿ. ನನ್ನ ಕಣ್ ತಪ್ಪಿಸಿ ಯಾವ್ದಾದ್ರು ನ್ಯೂಸ್ ಇದ್ರೆ ನೀವು ಹೇಳಿ. ಯಾವ್ದು ಇರೋಕ್ ಚಾನ್ಸ್ ಇಲ್ಲ. ಎಲ್ಲದು ಯಾವ್ಯಾವ್ದು ಇಂಪಾರ್ಟೆಂಟ್ ಆಗಿದೆ ಅದನ್ನ ಪೂರ್ತಿ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. PDF ನಾನು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಆದಷ್ಟು ವಾಚ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಈಗ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ನಾನು ನಿಮ್ಮ ರಾಯಲ್ ಹ್ಯಾಕರ್.